ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಈ ವಾಕ್ಯ ಭಾಗವನ್ನ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇವೆ. ಕರ್ತನ ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಅದ್ರ ಪ್ರಕಾರನೇ ಕರ್ತನೆ ಪ್ರತಿ ದಿವಸವನ್ನು ಕರ್ತನೆ ನಾವು ಜೀವಿಸಲಿಕ್ಕೆ ನಿಮ್ಮ ಕೃಪೆ, ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ಅದರಲ್ಲಿ 8ನೇ ವಚನವನ್ನ ತೆಗೆದುಕೊಳ್ಳೋಣ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಹಾಲೆಲೂಯಾ. ಪವಿತ್ರಾತ್ಮರು ನಮ್ಮ ಮೇಲೆ ಬರಲು ಬಲ ಹೊಂದುತ್ತೇವೆ. ಈ ಲೋಕದ ಬಲ ಅಲ್ಲ ಪ್ರಿಯನಾದ ದೇವರ ಮಕ್ಕಳೇ, ಪರಲೋಕದ ಬಲವನ್ನು ದೇವರು ನಮಗೆ ಪವಿತ್ರಾತ್ಮನ ಮೂಲಕ ಕೊಡುವಂತವರಾಗಿದೆ. ಯಾರಿಗೆ ಇದೆಲ್ಲ ಕೊಡ್ತದೆ? ಯಾರಿಗೆ ಇದೆಲ್ಲ ಹೇಳಲ್ಪಟ್ಟಿದೆ? ಇದು ಯಾರಿಗೆ ಅನ್ವಯ ಆಗ್ತದೆ? ಇದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಇದೆಲ್ಲ ಅನ್ವಯ ಆಗುವುದು ಈ ಭೂಮಿ ಮೇಲೆ ದೇವರಿಗಾಗಿ ಜೀವಿಸುವಂತ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ತಂದೆ ತಾಯಿಂದಿರಿಗೆ, ಯೌವನಸ್ಥ ಮಕ್ಕಳಿಗೆ, ಇವರಿಗೆ ಅನ್ವಯ ಆಗ್ತದೆ. ಹಾಲೆಲೂಯಾ. ಅವ್ರ ಚಿಕ್ಕ ಫ್ಯಾಮಿಲಿ, ಚಿಕ್ಕ ಮಕ್ಕಳಿರ್ಬೋದು, ಅವರು ದೇವರಲ್ಲಿ ಬೆಳೆದು ಬರುವಾಗ ಅವ್ರಿಗೂ ಸೇರ್ತದೆ. ಇದೆಲ್ಲ ಇದು ಯಾಕೆ ಇವೆಲ್ಲ ಬರೆಯಲ್ಪಟ್ಟಿದೆ ಅಂದ್ರೆ, ಲೋಕದೊಳಗೆ ನೀವು ಇರುವಾಗ ಇದು ಯಾವುದು ನಮಗೆ ತಿಳಿದಿಲ್ಲ. ಈ ಗ್ರಂಥದ ಅರಿವೇ ನಮಗೆ ಇಲ್ಲ. ಹಾಲೆಲೂಯಾ. ಇದು ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಪವಿತ್ರಾತ್ಮನನ್ನ ನಮ್ಮ ಹತ್ರ ನಾವು ತೆಗೆದುಕೊಂಡಾಗ, ನಮ್ಮ ಒಳಗೆ ಬಂದಿ ಸ್ವಾಮಿ ದೇವರಾತ್ಮನೇ, ನಮ್ಮ ಒಳಗೆ ನೀವು ವಾಸ ಮಾಡಿ ತಂದೆಯಾದ ದೇವರೇ, ಯೇಸು ಸ್ವಾಮಿ ನಿಮ್ಮ ಆತ್ಮವನ್ನ ನಮಗೆ ಕೊಡಪ್ಪ ಎಂಬುದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಪವಿತ್ರಾತ್ಮನು ನಮ್ಮ ಒಳಗೆ ಬರಲು ಬಲವನ್ನ ಹೊಂದುತ್ತೇವೆ. ಯಾವುದೋ ಈ ಲೋಕದ ಬಲಶಾಲಿಗಳಲ್ಲ, ಪರಾಕ್ರಮಶಾಲಿಗಳಲ್ಲ. ಏನೋ ನಾನು ಇಷ್ಟು ದಪ್ಪ ಇದ್ದೀನಿ, ಇಷ್ಟು ಬಲ ಇದೆ, ಇಷ್ಟು ಶಕ್ತಿ ಇದೆ ಅಂಥವರಿಗೆ ಅಲ್ಲ ಪ್ರಿಯನಾದ ದೇವರ ಮಕ್ಕಳೇ. ಬೇರೆ ಉಸಿರು, ಅವ್ರು ಎಷ್ಟೇ ದಪ್ಪ, ಎಷ್ಟೇ ಬಲಶಾಲಿ, ಎಷ್ಟೇ ಹಣ ಆಸ್ತಿಗಳು, ಒಂದೊಂದು ಊರುಗಳನ್ನೇ ಪರ್ಚೇಸ್ ಮಾಡ್ಲಿ, ಕೊಂಡುಕೊಳ್ಳಿ, ಹಾಲೆಲೂಯಾ, ನಾನು ಬಲಶಾಲಿ, ನನಗೆಲ್ಲ ಇದೆ ಅಂಥವ್ರನ್ನ ದೇವ್ರು ಕರೆದಿಲ್ಲ. ಇಲ್ಲಿ ಯಾರಿಗೆ ಕರೆದಿದ್ರೆ? ಪವಿತ್ರಾತ್ಮರ ಭರಿತರಾಗಿ ಬಲವನ್ನು ಹೊಂದಿ. ಬಲ ಅಂತಂದ್ರೆ ಎಷ್ಟೋ ಜನ ತಿಳ್ಕೊಳ್ತಾರೆ, ಲೋಕದಲ್ಲಿ ಬಲಶಾಲಿಗಳಿರ್ಬೋದು, ಹಣದಲ್ಲಿ ಬಲ ಇರ್ಬೋದು, ಗುಣದಲ್ಲಿ ಬಲ ಇರ್ಬೋದು. ಈ ಲೋಕದ ಗುಣ, ಈ ಲೋಕದ ಹಣ, ಈ ಲೋಕದ ಆಸ್ತಿ, ಈ ಲೋಕದ ಹೆಸರುಗಳು, ನಿಮ್ಮ ಹೆಸರುಗಳು ಒಂದು ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಬರೆಯಲ್ಪಡ್ಬೋದು. ಆದರೆ ಪರಲೋಕದಲ್ಲಿ ನಿಮ್ಮ ಹೆಸರಿದೆಯಾ? ಅದು ಚೆನ್ನಾಗಿ ತಿಳ್ಕೋಬೇಕು ಪ್ರಿಯನಾದ ದೇವರ ಮಗುವೆ. ಇದು ದೇವರು ಹೇಳ್ತಾರೆ. ಯಾವಾಗ ಇದ್ರ ಒಳಗೆ ಬರ್ತೀವಿ, ಇದು ರಹಸ್ಯವಾದ ಗುಣಾರ್ಥವನ್ನ ಹೊರಗೆ ಬರ್ತದೆ. ಹೊರಗೆ ಬಂದು ಪವಿತ್ರಾತ್ಮನ ಮೂಲಕ ನಮಗೆ ತಿಳಿಸ್ತದೆ. ಹಾಲೆಲೂಯಾ. ಇದೇ ದೇವರು ಮಾಡುವಂತ ವಿಶೇಷವಾದ ಕಾರ್ಯಗಳಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ಇದು ಯಾವಾಗ ನಾವು ದೇವರ ಒಳಗೆ ನೋಡಿ, ದಡದಲ್ಲಿ ಯಾವತ್ತು ಈಜಾಡಬಾರ್ದು. ಹಾಲೆಲೂಯಾ. ದಡದಲ್ಲಿ ಸ್ವಲ್ಪ ನಮಗೆ ದೇವರಲ್ಲಿ ಚುಚ್ಚೂರು ಸ್ವಲ್ಪ ಸ್ವಲ್ಪ ಬರ್ತೇವೆ. ದಡದಲ್ಲಿ ಸ್ವಲ್ಪ ಆಟ ಆಡ್ರಿ ನಿಧಾನವಾಗಿ, ತೊಂದರೆ ಇಲ್ಲ. ನೀವು ದೇವರಲ್ಲಿಯೂ ಗ್ರಂಥದಲ್ಲಿಯೂ ಚೆನ್ನಾಗಿ ಧ್ಯಾನ ಮಾಡುವಾಗ ನೀವಿನ್ನು ದಡದಲ್ಲಿ ಆಡುವುದು ಪ್ರಯೋಜನ ಇಲ್ಲ. ಆಳಕ್ಕೆ ಹೋಗಬೇಕು, ಸಮುದ್ರದ ಆಳವನ್ನ ನೋಡಬೇಕು, ಮುಳುಗಬೇಕು ಒಳಗಡೆ. ಹಾಲೆಲೂಯಾ. ಅದೇ ದೇವರಾತ್ಮ ನಡೆಸೋದು. ಇಲ್ಲಿ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಆದರೆ ಒಬ್ಬರಿಂದ ಸಾಧ್ಯ ಇದೆ. ಅದೇ ದೇವರಾತ್ಮ, ಅದೇ ಪವಿತ್ರಾತ್ಮರಾಗಿದ್ದಾರೆ.
ಯಾವಾಗಲೂ ನಮ್ಮೊಳಗೆ ಇಟ್ಕೋಬೇಕು. ಅವಾಗ ಅವರ ಇರುವಂತ ರಹಸ್ಯವಾದ ಗುಡಾರ್ಥ ಸತ್ಯಾರ್ಥವನ್ನ ನಮಗೆ ಗೋಚರಪಡಿಸ್ತಾರೆ. ಇದ್ಯಾವುದು ನಮ್ಮ ಬಲ, ನಮ್ಮ ಜ್ಞಾನದಿಂದ ಬರುವುದಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ಚೆನ್ನಾಗಿ ತಿಳ್ಕೋಬೇಕು. ಯಾವಾಗ ಪ್ರಾರ್ಥನೆ ಮಾಡಿ ನಾವು ದೇವರಾತ್ಮನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೋ ಅವಾಗ ಬರ್ತದೆ ನೋಡ್ರಿ ಇವೆಲ್ಲ. ಸಾಧಾರಣವಾಗಿ ಗ್ರಂಥ ಪ್ರಾರ್ಥನೆ ಮುಗಿದ ಮೇಲೆ ಗ್ರಂಥವನ್ನ ನಾವು ತೆಗೆದಿಟ್ಟ ನಂತರ ನಮ್ಗೆ ಗೊತ್ತಾಗಲ್ಲ ಏನು ದೇವರು ನಡೆಸಿದ್ದಾರೆ ಎಂಬುದಾಗಿ. ಇದೇ ದೇವರ ಕಾರ್ಯ. ಇದು ಯಾವಾಗ ನಾವು ಬಯಸ್ತೇವೋ, ದೇವರೇ ನಿನ್ನ ವಾಕ್ಯದ ರಹಸ್ಯದ ಗುಡಾರ್ಥ ವಿಶೇಷವಾದ ಜ್ಞಾನ ಇದೆಯಲ್ಲ ಸ್ವಾಮಿ, ಪ್ರಕಟ ಮಾಡು. ಅದ್ರ ಪ್ರಕಾರನೇ ಅನೇಕ ಜನಗಳಿಗೆ ಅದನ್ನ ಹಂಚೋಣ ದೇವರೇ. ಸ್ವಾಮಿ, ನೀನು ನಮಗೆ ಕೊಟ್ಟ ತಲಾಂತ್ ಇದೆಯಲ್ಲ, ಆ ತಲಾಂತು ನನ್ನ ಒಬ್ಬನಿಗೆ ಬೇಡಪ್ಪ. ನನಗೆ ನೀವು ಕೊಟ್ಟಿರೋ ತಲಾಂತು ನಾನೆಲ್ಲರಿಗೂ ಹಂಚಬೇಕು. ಇಷ್ಟ ಇರುವಂತವರು ಅದನ್ನ ಗ್ರಹಿಸಿಕೊಳ್ಳಲಿ ದೇವರೇ. ಇಷ್ಟ ಇಲ್ಲದಂಥವರು ರಿಜೆಕ್ಟ್ ಮಾಡಲಿ. ನಂದಲ್ಲ, ಅವರು ನನ್ನಲ್ಲ ಸ್ವಾಮಿ ರಿಜೆಕ್ಟ್ ಮಾಡ್ತಾ ಇರೋದು, ನಿಮ್ಮನ್ನ ಸ್ವಾಮಿ. ನಾನು ಎಷ್ಟು ಮಾತ್ರದವನು ದೇವರೇ, ನಾನು ಬೇರೆ ಉಸಿರು ಸ್ವಾಮಿ, ನಿನ್ನ ದಾಸನು, ನಿನ್ನ ಸೇವಕನು ಸ್ವಾಮಿ. ನೀನು ಹೇಳಿದಂತೆ ನಾನು ಮಾಡುವವನು ದೇವರೇ ಎಂಬುದಾಗಿ ಪ್ರತಿ ಸೇವಕರು ಹೇಳುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನ ಹೆಚ್ಚಾಗಿ ನೆನೆಸ್ತಾರೆ. ಇನ್ನೂ ಬಲ ಹೊಂದುತ್ತೀರಿ ಪ್ರಿಯನಾದ ಸೇವಕರೇ. ಅವಾಗ ದೇವರು ನಿಮಗೆ ಗೋಚರ ಪಡಿಸಿದನ್ನ ನೀವು ಪ್ರಸಂಗದಲ್ಲಿ ಹೇಳ್ಬೋದು, ಅನೇಕ ಕಡೆ ಸಾರಬಹುದು. ದೇವರು ಸಹೋದರ, ದೇವರು ಸೇವಕರೇ, ನನಗೆ ಈ ರೀತಿ ದೇವರಿಗೆ ಮಾತನಾಡಿದ್ರು, ದೇವರು ನನಗೆ ಈ ರೀತಿಯಾಗಿ ತಿಳಿಸಿಕೊಟ್ರು ಎಂಬುದಾಗಿ ಅನೇಕ ಸೇವಕರಿಗೆ ನೀವು ಹೇಳ್ಬೋದು. ಅವರವ್ರ ಸಭೆಗಳಲ್ಲಿ ಪ್ರಕಟ ಮಾಡ್ಬೋದು. ಹಾಲೆಲೂಯ. ಇದು ದೇವರು ಮಾಡುವಂತ ಕಾರ್ಯ. ಯಾಕಂದ್ರೆ ನನಗೆ ಕೊಟ್ಟಿರೋದು ನಾನು ಹುಷಾರಾಗಿ ಬೀರಲ್ಲಿ ಇಟ್ಕೊಳಕ್ಕಾಗಲ್ಲ. ಬೀರುನಲ್ಲಿ 500 ರೂಪಾಯಿ 1000 ರೂಪಾಯಿಗಳನ್ನ ಇಟ್ಕೋಬಹುದು. ದೇವರು ಕೊಟ್ಟಿದ್ದನ್ನ ನೀನು ಮುಚ್ಚಿಡಬಾರದು. ಹಾಲೆಲೂಯ. ಚೆನ್ನಾಗಿ ನಾವು ತಿಳ್ಕೋಬೇಕಿದು. ಅದಕ್ಕೆ ತಲಾಂತು ಬಗ್ಗೆ ಹೇಳಿದ್ದು, 4 ತಲಾಂತು 3 ತಲಾಂತು 2 1 ಹಿಂಗೆ. 1 ತಲಾಂತು ಕೊಟ್ಟವನಿಗೆ ಮುಚ್ಚಿಟ್ಟ, ಅವನಿಗೇನಾಯ್ತು ಕತೆ? ಹಾಗಾಗಬಾರದು. ಅದಕ್ಕೆ ದೇವರು ಪ್ರತಿ ಒಬ್ಬೊಬ್ಬರಿಗೆ 1 ತಲಾಂತುಗಳನ್ನ ಕೊಟ್ಟಿದ್ದಾರೆ. ಆ ತಲಾಂತು ನೀನು ಪ್ರಕಟ ಮಾಡೋ ಪ್ರಿಯನಾದ ಮಗನೇ, ಮಕ್ಕಳೇ, ಪ್ರಕಟ ಮಾಡ್ರಿ ನೀವು ಅಂತ ದೇವರು ನಮ್ಮನ್ನ ಅದಕ್ಕೆ ಆಯ್ಕೆ ಮಾಡಿರೋದು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಚೆನ್ನಾಗಿ ತಿಳಿದುಕೊಂಡು, ಇದನ್ನ ನಾವು ಪ್ರಸಂಗದ ಮುಖಾಂತರ ಅನೇಕ ವಿಶ್ವಾಸಿಗಳು ಇನ್ನೂ ಬಲಹೀನತೆಯಲ್ಲಿದ್ದಾರೆ ಪಾಪ. ಎಷ್ಟೋ ವಾಕ್ಯಗಳು ಕೇಳ್ತಾರೆ, ಎಷ್ಟೋ ಪ್ರಾರ್ಥನೆಗಳು ಮಾಡ್ತಾರೆ, ಆದರೆ ದೇವರ ಸತ್ಯಾರ್ಥವನ್ನ ಇನ್ನೂ ಅವರಿಗೆ ಪಾಪ ಪ್ರಕಟ ಆಗಲಿಲ್ಲ. ಅದಕ್ಕೆ ಪ್ರಿಯನಾದ ಸಹೋದರ ಸಹೋದರಿಯರೇ, ಈ ವಾಕ್ಯದ ಮುಖಾಂತರ ದೇವರಾತ್ಮನ ನಿಮಗೆ ಮಾತನಾಡುವಾಗ ನಿಮ್ಮ ಆತ್ಮ ಎಷ್ಟು ಸಂತೋಷ ಪಡ್ತದೆ ಎಂಬುದಾಗಿ ನೀವೇ ತಿಳಿದುಕೊಳ್ಳುತ್ತೀರಿ. ಹಾಲೆಲೂಯ. ಹಾಗಾಗಿ ದೇವರ ಈ ವಾಕ್ಯ ಸಾಧಾರಣವಾಗಿ ತಿಳಿಸಿಕೊಡುವುದಿಲ್ಲ. ತುಂಬಾ ಹೆಚ್ಚು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರಕಟಗಳನ್ನು ಮಾಡುತ್ತಾರೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಇನ್ನೊಬ್ಬರಿಗೆ ಸಾರಬಹುದು. ಹಾಲೆಲೂಯ. ಕೆಳಗೆ ತಿಳ್ಕೊಡ್ರಿ. ಇಲ್ಲಿ ಯೆರೂಸಲೇಮಿನಲ್ಲಿಯೂ ಮತ್ತೆ ಎಲ್ಲಾ ಯೂದಾಯದ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದಲ್ಲಿಯೂ ಕಟ್ಟ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರಬೇಕು. ಹಾಲೆಲೂಯ. ಎಲ್ಲ ಕಡೆನೂ ನೀವು ನನ್ನ ಸಾಕ್ಷಿಗಳಾಗಿರಬೇಕು. ಯೇಸು ಸ್ವಾಮಿ ಬಗ್ಗೆ ನಾವು ಪ್ರಕಟಗಳ ಮಾಡಬೇಕು. ಇದೇ ಸಾಕ್ಷಿಯಾಗಿ ದೇವರು ನಮ್ಮ ಬಾಳಿನಲ್ಲಿ ಮಾಡಿದಂತ ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳನ್ನು, ರೋಗಗಳನ್ನು ಸ್ವಸ್ಥ ಮಾಡಿದರು. ಮನೆಯಲ್ಲಿರುವ ಸಮಸ್ಯೆಗಳು, ಪ್ರಾಬ್ಲಮ್ ಏನೇ ಇದ್ದರೂ ಅದನ್ನೆಲ್ಲ ಸಾಲ್ವ್ ಮಾಡಿದರು. ಅದೆಲ್ಲವನ್ನ ದೇವರು ಮಹತ್ ಕಾರ್ಯ ನನ್ನ ಬಾಳಿನಲ್ಲಿ ಮಾಡಿದ್ದಾರೆ ಎಂಬುದಾಗಿ ನಾವು ಪ್ರಕಟ ಮಾಡಿ, ದೇವರ ಹೆಸರಿನಲ್ಲಿ ಅವರು ಬರುವುದಾದರೆ
ದೇವರ ವಾಕ್ಯವನ್ನು ಕೇಳಿ ಬರುವುದಾರೆ ಅವರಿಗೆ ದೀಕ್ಷಾಸ್ನಾನ ಮಾಡಿಸಬೇಕು. ಹಲ್ಲೆಲೂಯಾ. ಇದಕ್ಕೆ ದೇವರು ನಮ್ಮನ್ನ ಇಟ್ಟಿರೋದು. ಇದು ನಾವು ಎಲ್ಲರೂ ಈ ಕೆಲಸ ಮಾಡಬೇಕು, ದೇವರ ಮಕ್ಕಳು ಅನ್ನಿಸಿಕೊಂಡು. ಯಾಕಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಮಾತ್ರ ಪರಲೋಕ ಹೋಗಿದ್ರೆ ಸಾಕಾ? ಬಾಕಿ ಇವರಲ್ಲ ಹೋಗಬಾರ್ದಾ? ಹಲ್ಲೆಲೂಯಾ. ಎಲ್ಲರೂ ಪರಲೋಕ ಹೋಗ್ಲಿಕ್ಕೇನೆ ದೇವರು ಪರಲೋಕವನ್ನ ಸೃಷ್ಟಿ ಮಾಡಿರೋದು. ಹಾಗಾದ್ರೆ ಎಷ್ಟೋ ಜನ ಕೇಳ್ಬೋದು, ನರಕ ಯಾಕೆ ಸೃಷ್ಟಿ ಮಾಡಿದ್ರು ದೇವರು? ಅದಕ್ಕೆ ಉತ್ತರ ಉಂಟು. ದೇವರು ನರಕವನ್ನ ಸೃಷ್ಟಿ ಮಾಡಿರುವುದು ತನ್ನ ಮಕ್ಕಳಿಗೆ ಅಲ್ಲ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪರಲೋಕದಿಂದ ಸೈತಾನನು, ಲೂಸಿಫರ್ ಎಂಬುವನು ಕೆಳಗೆ ದೇವರು ದೂಡಿ ಬಿಟ್ರಲ್ಲ, ಅವನು, ಅವನ ಸೈನ್ಯ, ಅವನ ಸಂಗಡ ಇದ್ರಲ್ಲ ಎಲ್ಲ, ಅವರಿಗೋಸ್ಕರ ಮಾಡಿರೋದು. ಪ್ರಿಯನಾದ ಸಹೋದರ ಸಹೋದರಿಯರೇ, ನಮಗೆ ನಿಮಗಲ್ಲ. ನಾವು ಅವರ ಮಕ್ಕಳಾಗಿದ್ದೇವೆ. ಮಕ್ಕಳಿಗೆ ಯಾರಾದ್ರೂ ಶಿಕ್ಷೆ ಕೊಡ್ತಾರೆ? ನೀವೇ ಹೇಳ್ರಿ ನೋಡ. ಈಗ ಬಾಲ ಶಿಕ್ಷೆ ಕೊಡ್ತಾರೆ ನಿಜ. ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅವರಿಗೆ ಒಂದು ಪೆಟ್ಟು ಕೊಟ್ಟು ಸರಿಯಾದ ದಾರಿ ತರಿಸುವುದು ನಿಜ. ಆದರೆ ತೆಗೆದುಕೊಂಡೋಗಿ ಬೆಂಕಿಲಿ ಹಾಕ್ತಾರ? ಎಂದಿಗೂ ಹಾಕಲ್ಲ. ಅದೇ ರೀತಿಯಾಗಿ ತಂದೆಯಾದ ದೇವರು ಯೇಸು ಸ್ವಾಮಿ ನಮಗೆ ಬೆಂಕಿಲಿ ಹಾಕಕ್ಕೆಲ್ಲ ನಮ್ಮನ್ನ ಉಂಟು ಮಾಡಿರೋದು. ತನ್ನ ಜೊತೆಯಲ್ಲಿ ಇಟ್ಕೊಂಡು ಸಂತೋಷವಾಗಿ ಇರಲಿಕ್ಕೆ, ಅವರನ್ನ ಸದಾ ಕಾಲ ನಾವು ಆರಾಧನೆ ಮಾಡಲಿಕ್ಕೆ, ಅವ್ರ ಹೆಸರನ್ನ ಘನಪಡಿಸಲಿಕ್ಕೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದೆ ಹೊರತು ಮತ್ತಾವುದಕ್ಕೂ ಅಲ್ಲ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಇದು ಲೂಸಿಫರ್ ಅವನ ದೂತನಿಗೆ ಮಾಡಿರುವಂತ ಜಾಗದಲ್ಲಿ ನಾನು ಹೋಗ್ತೀನಿ ಅಂತಂದ್ರೆ ದೇವ್ರು ಏನ್ ಮಾಡ್ತಾರೆ? ಪರಲೋಕ ಬರ್ಲಿಕ್ಕೆ ನಿನಗೆ ಮಾರ್ಗ ಕೊಟ್ಟಿದ್ದೇನೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಹಲ್ಲೆಲೂಯಾ. ನೀನು ಇದನ್ನ ನಂಬಿಕೊಂಡು, ಇದನ್ನ ಧ್ಯಾನಿಸಿಕೊಂಡು ನಾನು ಬಂದಾಗ ನೀನು ನೇರವಾಗಿ ನನ್ನ ಸಂಗಡ ಬರ್ಬೋದಲ್ಲ. ಹಲ್ಲೆಲೂಯಾ. ಇದು ಬೇಡ, ನಾನು ಇಲ್ಲೇ ಹೋಗ್ತೀನಿ ಅಂತಂದ್ರೆ ದೇವರು ಎಷ್ಟು ದುಃಖ ಪಡ್ತಾ ಇದಾರೆ ಗೊತ್ತುಂಟ? ನಾನು ನಿನ್ನನ್ನ ಕೈಯಿಂದ ಮಾಡಿದ್ದೀನಲ್ಲ, ಎಷ್ಟು ಕಷ್ಟಪಟ್ಟು ನಿನ್ನನ್ನ ಕೈಯಿಂದ ರೂಪಿಸಿದ್ದೇನೆ, ಎಷ್ಟು ಚಂದ ಹಣೆಗಳನ್ನ ಮಾಡಿದ್ದೇನೆ, ಎಷ್ಟು ಚಂದ ಕಣ್ಣುಗಳನ್ನ ಬಿಡಿಸಿದ್ದೇನೆ, ಮೂಗು, ಕಿವಿ, ಕೈಗಳನ್ನ, ಬೆರಳುಗಳನ್ನ, ನಿನ್ನ ಅಂಗಾಂಗಗಳನ್ನ ನನ್ನ ಸ್ವಂತ ಕೈಯಿಂದ ಮಾಡಿ ನಾನೇ ನರಕಕ್ಕೆ ಹಾಕ್ಬೇಕಾ ನಿನಗೆ? ಹಲ್ಲೆಲೂಯಾ. ದೇವರು ಕೇಳುವಾಗ ನಮ್ಮ ಹತ್ರ ಉತ್ತರ ಇದೆಯಾ? ಪ್ರಿಯನಾದ ಸಹೋದರ ಸಹೋದರಿಯರೇ, ಎಲ್ಲೂ ಇಲ್ಲ, ನಮಗೆ ಉತ್ತರನೇ ಇಲ್ಲ ನಮಗೆ. ಅದಕ್ಕೆ ದೇವರ ಹತ್ರ ಇವತ್ತೇ ನಾವು ಮಾನಸಾಂತರ ಪಡಬೇಕು. ಮಾನಸಾಂತರ ಪಟ್ಟು, ದೇವರೇ, ಇಷ್ಟು ದಿವಸ ನಾನು ನಿನ್ನನ್ನು ಬಿಟ್ಟು ಏನೋ ಮಾಡ್ತಿದ್ದೆಪ್ಪ, ಪ್ರತಿ ದಿವಸ ಕೈ ಚಾಚಿ ನನ್ನನ್ನು ನೀನು ಕರಿತಾ ಇದೆಯಾ, ನಿನ್ನ ಶಬ್ದಕ್ಕೆ ನಾನು ಕಿವಿ ಕೊಡಲಿಲ್ಲ, ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ, ನನ್ನನ್ನು ಕ್ಷಮಿಸಪ್ಪ ಅಂತ ಹೇಳಿದರೆ ಸಾಕು, ದೇವರು ಕ್ಷಮಿಸಿ ಬಿಡ್ತಾರೆ. ಬಾ ಪ್ರಿಯನಾದ ಸಹೋದರ ಸಹೋದರಿ, ಪ್ರಿಯನಾದ ನನ್ನ ಮಗನೇ ಮಗಳೇ, ಬನ್ನಿ, ನಿನ್ನ ಪರಲೋಕ ರಾಜ್ಯದಲ್ಲಿ ನನ್ನ ಕೂಡ ನೀವು ಇರ್ರಿ ಎಂಬುದಾಗಿ ದೇವರು ತಾನೇ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇವೆಲ್ಲ ಸಿದ್ಧ ಮಾಡಿರೋದು. ಯಾಕಂದ್ರೆ ಈ ವಾಕ್ಯವೇ ಇಲ್ಲ ಅಂದ್ರೆ ನಾವು ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಈ ಮಾರ್ಗವೇ ನಮಗೆ ಆಗಿದೆ. ಇದ್ರ ಪ್ರಕಾರನೇ ನಾವು ನಡಿಬೇಕು, ಜೀವಿಸಬೇಕು. ಜೀವಿಸಿದ ನಂತರ ಪರಲೋಕ ಹೋಗ್ಲಿಕ್ಕೆ ನಮ್ಮನ್ನ ಯಾರೂ ಅಡ್ಡಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ರಾತ್ರಿ ವೇಳೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಇನ್ನೂ ಅನೇಕ ವಾಕ್ಯಗಳಿದೆ, ವಾಕ್ಯ ಓದಲಿಕ್ಕೆ ಸಮಯ ಆಗಲಿಲ್ಲ. ದೇವರಾತ್ಮನ ನಡೆಸುವಂತ ಕಾರ್ಯಗಳನ್ನ 2 ಮಾತು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನೆಲ್ಲ ಧ್ಯಾನ ಮಾಡಿಕೊಂಡು ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ಖಂಡಿತವಾಗಿ ದೇವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ತಿಳಿಸ್ತಾರೆ. ಯಾಕೆಂದ್ರೆ ಶರೀರ ದಾರಿ ಆಗಿರ್ಬೇಕಾದ್ರೆ ಕ್ಷಮೆ ದಮೆ ಇದೆ.
ಈ ಶರೀರ ಬಿಟ್ಟ ಮೇಲೆ ನೋ ಎಕ್ಸ್ಕ್ಯೂಸ್, ಎಲ್ಲೂ ನಿಮಗೆ ಕ್ಷಮಾಪಣೆ ಇಲ್ಲ. ನಾವು ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ನಾವು ಇದೀವಲ್ವಾ ಈ ದೇಹದಲ್ಲಿ, ಇವಾಗಲೇ ಏನಾದ್ರು ತಪ್ಪುಗಳಿದ್ದರೆ ದೇವರು ಕ್ಷಮಿಸ್ತಾರೆ. ಲೋಕ ಬಿಟ್ಟ ಮೇಲೆ ಯಾವ ರೀತಿ ಇಲ್ಲ, ಎರಡೇ ಜಾಗ, ಯಾವ್ದಾರ ಒಂದು ಜಾಗಕ್ಕೆ ಹೋಗ್ಬೇಕಷ್ಟೇ. ಹಾಗಾಗಿ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕಣ್ಮುಚ್ಚೆದ್ದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ತಂದೆಯಾದ ದೇವರೇ, ಸ್ವಾಮಿ, ರಾತ್ರಿ ವೇಳೆ ಕೊಟ್ಟಂತ ಸಮಯ ಮತ್ತು ಕೃಪೆಗಳಿಗಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ಕರ್ತನೆ ಸ್ವಾಮಿ, ವಿಡಿಯೋ ಮುಖಾಂತರ ನೋಡುವಂತ ಪ್ರತಿ ಒಂದು ಕುಟುಂಬಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಎಲ್ಲ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು, ವಾಕ್ಯದಲ್ಲಿ ಬೆಳೆಸು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೀನಿ ಪರಲೋಕದ ತಂದೆ, ಆಮೇನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.